ಸ್ನೇಹಿತರೆ, ಹ್ಯಾಂಟಾ ವೈರಸ್ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಆತಂಕ ಕಾರಣ ಆಗಿದೆ. ಸಮುದ್ರದಲ್ಲಿ ನಿಂತಿರೋ ಒಂದು ಹಡಗು, ಅದರಲ್ಲಿ 149 ಜನ ಇದ್ದಾರೆ. 8 ಜನರಿಗೆ ಸೋಂಕು ಕನ್ಫರ್ಮ್ ಆಗಿದೆ. 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಹಡಗನ್ನು ಯಾರು ಹತ್ತಿರಕ್ಕೆ ಬಿಟ್ಕೊಳ್ತಾ ಇಲ್ಲ. ಆ ಹಡಗಿಗೆ ಒಂಥರ ಕ್ವಾರಂಟೈನ್ ಥರ ಆಗಿದೆ. ಭಾರತೀಯರು ಕೂಡ ಇಬ್ಬರಿದ್ದಾರೆ. ಆ ಹಡಗಿನ ಮುಂದಿನ ಗತಿ ಏನು, ಅದರಲ್ಲಿರೋ ಜನರ ಪ್ರಾಣದ ಕತೆ ಏನು? ಇಷ್ಟೊಂದು ಅಪಾಯಕಾರಿ ವೈರಸ್ ಬಂದಿರೋ ಹಡಗನ್ನು ಹತ್ತಿರಕ್ಕೂ ಯಾರು ಬಿಟ್ಕೊಳ್ತಿಲ್ಲ ಅಂತ ಹೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ಯಾಕೆ ಇಷ್ಟೊಂದು ಅಲರ್ಟ್ ಆಗಿದೆ? ಮುಂದೇನು? ಹ್ಯಾಂಟಾ ವೈರಸ್ಗೂ ಭಾರತಕ್ಕೂ ಇರೋ ನಂಟೇನೋದ್ರಿಂದ ಬಚಾವಾಗೋದು ಹೇಗೆ? ಗ್ಲೋಬಲಿ ಅಪಾಯ ಇದೆಯಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಟ್ಲಾಂಟಿಕ್ ಕಡಲಲ್ಲಿ ವೈರಸ್, ಹಡಗಿನಿಂದ ವಿಮಾನದವರೆಗೆ ಬೆನ್ನತ್ತಿದ ವೈರಸ್. ಸ್ನೇಹಿತರೆ, ಈ ಟ್ರಾಜಿಡಿ ಶುರುವಾಗಿದ್ದು ಒಂದು ಸುಂದರವಾದ ಪ್ರವಾಸಿ ಹಡಗಿನ ಮೂಲಕ. ಓಷನ್ ವೈಡ್ ಎಕ್ಸ್ಪಿಡಿಷನ್ಸ್ ಅನ್ನೋ ಡಚ್ ಕಂಪನಿಗೆ ಸೇರಿದ MV ಹೊಂಡಿಯಸ್ ಹಡಗು ಏಪ್ರಿಲ್ 1ನೇ ತಾರೀಕು ಅರ್ಜೆಂಟೀನಾದ ಉಶುವಾ ಅನ್ನೋ ಜಾಗದಿಂದ ತನ್ನ ಪ್ರಯಾಣವನ್ನು ಶುರು ಮಾಡಿತು. ಟೂರ್ ಹಡಗಿದು. 88 ಪ್ಯಾಸೆಂಜರ್ಸ್, 61 ಸಿಬ್ಬಂದಿ, ಒಟ್ಟು 149 ಜನ ಇದ್ದರು. ಇದರಲ್ಲಿ ಅಮೆರಿಕನ್ಸ್, ಬ್ರಿಟಿಷ್, ಸ್ಪೇನ್, ಫಿಲಿಪೈನ್ಸ್ ಸೇರಿ 23 ರಾಷ್ಟ್ರದ ನಾಗರಿಕರಿದ್ದರು. ಎಲ್ಲರೂ ಹಕ್ಕಿಗಳನ್ನು ನೋಡೋಕೆ, ನೇಚರ್ ಎಕ್ಸ್ಪ್ಲೋರ್ ಮಾಡೋಕೆ ಅಂತ ಖುಷಿಯಾಗಿ ಹೊರಟಿದ್ರು. ಅವರ ಟಾರ್ಗೆಟ್ ಇದ್ದಿದ್ದು ಇದೇ ತಿಂಗಳು, ಅಂದರೆ ಮೇ ಮಧ್ಯದ ಹೊತ್ತಿಗೆ ಸ್ಪೇನ್ನ ಟೆನರಿಫನ್ನು ರೀಚ್ ಆಗೋದು. ಆದರೆ ನಡುಗಡಲಲ್ಲಿ ಆಗಿದ್ದೇ ಬೇರೆ. ಹಡಗು ಹೊರಟ ಸರಿಯಾಗಿ 10 ದಿನಕ್ಕೆ ಏಪ್ರಿಲ್ 11ಕ್ಕೆ ಹಡಗಲ್ಲಿದ್ದ ಪ್ಯಾಸೆಂಜರ್ ದಿಢೀರಂತ ಪ್ರಾಣ ಕಳ್ಕೊಂಡ್ರು. ಯಾಕೆ, ಏನಾಯ್ತು, ಏನ್ ಕಾಯಿಲೆ, ಯಾರಿಗೂ ಗೊತ್ತಾಗಲ್ಲ. ನಡುಗಡಲಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಏಪ್ರಿಲ್ 24ರ ಸುಮಾರಿಗೆ ಆಫ್ರಿಕಾ ಖಂಡದ ಹತ್ತಿರ ಬರ್ತಿದ್ದ ಹಾಗೆ ಸೇಂಟ್ ಹೆಲೆನಾ ಅನ್ನೋ ಜಾಗದಲ್ಲಿ ಅವರ ಮೃತದೇಹವನ್ನ ಕೆಳಗಿಳಿಸ್ತಾರೆ. ಗಂಡನ ಬಾಡಿಯೊಂದಿಗೆ ಆತನ ಹೆಂಡತಿ ಕೂಡ ಹಡಗಿಂದ ಕೆಳಗಿಳಿದ್ರು. ಜೋಹಾನಸ್ಬರ್ಗ್ ಫ್ಲೈಟ್ ಹತ್ತಿದ್ರು. ಆದರೆ ಆ ಫ್ಲೈಟ್ನಲ್ಲಿ ಆಕೆಗೂ ಉಸಿರಾಟದ ಸಮಸ್ಯೆ ಶುರುವಾಯಿತು. ಏಪ್ರಿಲ್ 26ನೇ ತಾರೀಕು ಸೌತ್ ಆಫ್ರಿಕಾದ ಆಸ್ಪತ್ರೆಯ ICUನಲ್ಲಿ ಮಹಿಳೆ ಕೂಡ ಪ್ರಾಣ ಬಿಟ್ರು. ಡಾಕ್ಟರ್ಸ್ ಬಾಡಿ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ನೋಡಿ ಶಾಕ್ ಆದ್ರು. ಯಾಕಂದ್ರೆ ಆಕೆ ದೇಹದಲ್ಲಿ ಇದ್ದಿದ್ದು ಅತ್ಯಂತ ಅಪಾಯಕಾರಿ ಹ್ಯಾಂಟಾ ವೈರಸ್. ವಿಚಾರ ತಿಳಿಯುವಷ್ಟರಲ್ಲಿ ಏಪ್ರಿಲ್ 27ಕ್ಕೆ ಹಡಗಿನಲ್ಲಿದ್ದ ಇನ್ನೊಬ್ಬ ಪ್ಯಾಸೆಂಜರ್ ಸೀರಿಯಸ್ ಆಗ್ತಾರೆ. ಆತನನ್ನು ಸೌತ್ ಆಫ್ರಿಕಾದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಆದರೆ ಮೇ 2ನೇ ತಾರೀಕು ಜರ್ಮನಿಯ ಇನ್ನೊಬ್ಬ ಪ್ಯಾಸೆಂಜರ್ ಅದೇ ಹಡಗಿನ ಒಳಗೆ ಪ್ರಾಣ ಬಿಡ್ತಾರೆ. ಒಂದು ಹಡಗು, 3 ಸಾವು. ಕಣ್ಣಿಗೆ ಕಾಣದ ವೈರಸ್ ಹಡಗಿನ ಮೂಲೆಯಲ್ಲೂ ಹರಡಿದೆ. ಕೂಡಲೇ WHO ಎಚ್ಚೆತ್ತುಕೊಂಡು ಹಡಗನ್ನ ಕೇಪ್ ವರ್ಡೆ ಬಳಿ ನಿಲ್ಲಿಸಿ ಅಂತ ಹೇಳ್ತಾರೆ. ಕೇಪ್ ವರ್ಡೆ ಅಂದ್ರೆ ನೀವಿಲ್ಲಿ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೇಶ. ಆದರೆ ವೈರಸ್ ಭೀತಿಯಿಂದ ಲೋಕಲ್ ಅಥಾರಿಟೀಸ್ ಹಡಗನ್ನ ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ. ಕಡೆಗೆ ಮೇ 6ನೇ ತಾರೀಕು 3 ಸೋಂಕಿತರನ್ನ ಮಾತ್ರ ಹಡಗಿನಿಂದ ಸ್ಥಳಾಂತರ ಮಾಡಿ ಆಸ್ಪತ್ರೆಗೆ ಕಳಿಸಲಾಗುತ್ತೆ. ಆತಂಕಕಾರಿ ವಿಚಾರ ಅಂದ್ರೆ ಆ 149 ಜನರಲ್ಲಿ ನಮ್ಮ 2 ಭಾರತೀಯರು ಕೂಡ ಸಿಬ್ಬಂದಿ ಇದ್ದಾರೆ. ಅವರು ಹಡಗಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು? ಅಡಿಗೆ ವಿಭಾಗದಲ್ಲಿದ್ರ, ಕ್ಲೀನಿಂಗ್ ನಲ್ಲಿದ್ರ? ಅವ್ರಿಗೆ ಸೋಂಕು ತಗಲಿದ್ಯಾ? ಈ ಬಗ್ಗೆ ಹಡಗು ಕಂಪನಿ ಯಾವುದೇ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಅವರ ಕುಟುಂಬಸ್ಥರಂತೂ ತುಂಬ ಟೆನ್ಷನ್ನಲ್ಲಿದ್ದಾರೆ. ಇನ್ನೊಂದು ಕಡೆ ಆ ಮೃತ ಮಹಿಳೆಯೊಂದಿಗೆ ಸೇಂಟ್ ಹೆಲೆನಾದಿಂದ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿದ್ದ 82 ಜನ ಪ್ರಯಾಣಿಕರು ಎಲ್ಲೆಲ್ಲಿ ಹೋಗಿದಾರೋ, ಯಾವ್ಯಾವ ದೇಶವನ್ನು ತಲುಪಿದಾರೋ ಅಂತ ಹುಡುಕೋಕೆ ಯುರೋಪಿಯನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹಗಲು ರಾತ್ರಿ ಒದ್ದಾಡ್ತಿದ್ದಾರೆ. ಟ್ರ್ಯಾಕ್ ಮಾಡೋಕೆ ಆಪರೇಷನ್ ಲಾಂಚ್ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟು ಆತಂಕ ಕಾರಣ ಆಗಿರೋ ವೈರಸ್ ಯಾವುದಿದೆ ಹ್ಯಾಂಟಾ? ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇಂಥ ವೈರಸ್ಗಳು ಒಮ್ಮೆ ಲಗ್ಗೆ ಇಟ್ಟರೆ ಎಷ್ಟು ಬೇಗ ಹರಡ್ತಾವೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಂಥ ಟೈಮ್ನಲ್ಲಿ ನಮ್ಮ ಆರೋಗ್ಯದ ರಕ್ಷಣೆಗೆ ಹೆಲ್ತ್ ಇನ್ಶೂರೆನ್ಸ್ ಅತ್ಯಗತ್ಯ. ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂದರೆ ಯಾವ ಪಾಲಿಸಿ ಬೆಸ್ಟ್, ಎಲ್ಲಿ ತಗೊಳ್ಬೇಕು, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಕೋ ಪೇಮೆಂಟ್, ಹಿಡನ್ ಕಾಸ್ಟ್, ಈ ರೀತಿ 100 ಪ್ರಶ್ನೆ ಮೂಡುತ್ತಲ್ವಾ? ಎಲ್ಲ ಡೌಟ್ ಕ್ಲಿಯರ್ ಮಾಡೋಕೆ ಡಿಟೋ ಇನ್ಶೂರೆನ್ಸ್ ಹೆಲ್ಪನ್ನು ನೀವು ಪಡಿಬೋದು. ಇಲ್ಲಿ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಇರಲ್ಲ, ನಿಮ್ಮ ಹಿಂದೆ ಬಿದ್ದು ಫೋರ್ಸ್ ಮಾಡೋ ಸೇಲ್ಸ್ಮನ್ಗಳಿರಲ್ಲ. ಬದಲಾಗಿ ಇಲ್ಲಿ IRDA ಸರ್ಟಿಫೈಡ್ ಅಡ್ವೈಸರ್ಸ್ ನಿಮಗೆ ಉಚಿತವಾಗಿ ಸಲಹೆ ಕೊಡ್ತಾರೆ. ನಿಮಗೆ ಕರೆಕ್ಟಾಗಿ ಸರಿ ಹೊಂದೋ ಬೆಸ್ಟ್ ಪಾಲಿಸಿಯನ್ನು ಸಜೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಫ್ಯೂಚರ್ನಲ್ಲಿ ನೀವು ಕ್ಲೇಮ್ ಮಾಡೋ ಟೈಮ್ ಬಂದಾಗ ಡಿಟೋದವ್ರದ್ದೇ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡಿಟೋ ಎಕ್ಸ್ಪರ್ಟ್ ಜೊತೆ ಮಾತಾಡೋದು ಸಂಪೂರ್ಣ ಫ್ರೀ. ಅಲ್ಲದೆ ಇವರಿಗೆ ಗೂಗಲ್ನಲ್ಲಿ 5.49 ಸ್ಟಾರ್ ರೇಟಿಂಗ್ ಇದೆ. ಝೀರೋದಾದ ನಿಖಿಲ್ ಆ್ಯಂಡ್ ನಿತಿನ್ ಕಾಮತ್ ಬ್ರದರ್ಸ್ ಬೆಂಬಲಿತ ಸಂಸ್ಥೆ ಇದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬರೀ 600ರಿಂದ 700-800 ರೂಪಾಯಿ ಒಳಗಡೆ 5ರಿಂದ 10 ಲಕ್ಷ ರೂಪಾಯಿ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸನ್ನು ನೀವು ನಿಮ್ಮ ಫ್ಯಾಮಿಲಿಗೆ ಮಾಡಿಸಿ ಆರೋಗ್ಯದ ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ಒದಗಿಸಬಹುದು. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ ಹ್ಯಾಂಟಾ ವೈರಸ್ ಬಗ್ಗೆ. ಏನಿದು ಹ್ಯಾಂಟಾ ವೈರಸ್? ಕೋವಿಡ್ಗಿಂತ ಎಷ್ಟು ಡೇಂಜರ್? ಸ್ನೇಹಿತರೆ, ಹ್ಯಾಂಟಾ ವೈರಸ್ ಅನ್ನೋದು ಇಲಿ ಮತ್ತು ಹೆಗ್ಗಣಗಳಿಂದ ಹರಡೋ ಒಂದು ಅಪಾಯಕಾರಿ ವೈರಸ್. ಇಲಿಗಳು ಮೂತ್ರ, ಅವುಗಳ ಲದ್ದಿ ಮತ್ತು ಲಾಲಾರಸದಲ್ಲಿ ಇರುತ್ತೆ. ಇದರಿಂದನೇ ವೈರಸ್ ಕಣಗಳು ಗಾಳಿಯಲ್ಲಿ ಸೇರ್ಕೊಳ್ತವೆ. ಇದನ್ನು ಮೆಡಿಕಲ್ ಟರ್ಮ್ನಲ್ಲಿ ಏರೋಸೋಲೈಸೇಷನ್ ಅಂತಾರೆ. ಆ ಗಾಳಿಯನ್ನು ನಾವು ಉಸಿರಾಡಿದಾಗ ವೈರಸ್ ನಮ್ಮ ದೇಹದ ಒಳಗೆ ಎಂಟ್ರಿ ಕೊಡುತ್ತೆ. ಹ್ಯಾಂಟಾ ವೈರಸ್ನಲ್ಲಿ ತುಂಬ ವೆರೈಟೀಸ್ ಇವೆ. ಏಷ್ಯಾ ಅಥವಾ ಯುರೋಪ್ನಲ್ಲಿ ಬರೋ ಹ್ಯಾಂಟಾ ವೈರಸ್ ನಮ್ಮ ಕಿಡ್ನಿ ಮೇಲೆ ದಾಳಿ ಮಾಡುತ್ತೆ. ಅದರಿಂದ ಬದುಕು ಬರೋ ಚಾನ್ಸಸ್ ಇರುತ್ತೆ. ಆದರೆ ಹಡಗಲ್ಲಿ ಕಾಣಿಸ್ಕೊಂಡಿರೋ ವೇರಿಯಂಟ್ ಅಮೆರಿಕ ಖಂಡದ ಆ್ಯಂಡೀಸ್ ಸ್ಟ್ರೇನ್, ಅದು ಆ ಕ್ಯಾಟಗರಿಯ ಜಾತಿಯ ಹ್ಯಾಂಟಾ ವೈರಸ್.
ಆ ಆ್ಯಂಟಿಸ್ ಸ್ಟ್ರೇನ್ ಎಷ್ಟು ಡೆಡ್ಲಿ ಅಂದರೆ ನೇರವಾಗಿ ಮನುಷ್ಯನ ಲಂಗ್ಸ್ ಶ್ವಾಸಕೋಶವನ್ನು ನಾಶ ಮಾಡುತ್ತೆ. ಹೇಗೆ ಅಂಟಿಕೊಂಡ ತಕ್ಷಣ ರಕ್ತನಾಳಗಳ ಗೋಡೆ ಲೂಸ್ ಆಗಿ ರಕ್ತದಲ್ಲಿ ನೀರಿನ ಅಂಶ ಅಂದರೆ ಪ್ಲಾಸ್ಮಾ ಶ್ವಾಸಕೋಶದ ಒಳಗಡೆ ಲೀಕ್ ಆಗೋಕೆ ಶುರುವಾಗುತ್ತೆ. ಮತ್ತೊಂದು ಆಘಾತಕಾರಿ ವಿಚಾರ ಅಂದರೆ ಪ್ರಪಂಚದಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಹರಡೋ ಏಕೈಕ ಹ್ಯಾಂಟಾ ವೈರಸ್ ಸ್ಟ್ರೇನ್ ಅಂದರೆ ಇದೆ ಆ್ಯಂಟಿಸ್ ವೈರಸ್. ಯಾರು ಸೋಂಕಿತರೊಂದಿಗೆ ಒಂದೇ ರೂಮ್ನಲ್ಲಿರ್ತಾರೋ, ಒಂದೇ ಹಾಸಿಗೆ ಶೇರ್ ಮಾಡ್ತಾರೋ, ಯಾರು ಮಾಸ್ಕ್ ಗ್ಲೌಸ್ ಇಲ್ಲದೆ ಪೇಷಂಟ್ಗೆ ಹತ್ತಿರದಿಂದ ಚಿಕಿತ್ಸೆ ಕೊಡ್ತಾರೋ ಅವರಿಗೆ ಇದು ಗ್ಯಾರಂಟಿ ಹರಡುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆನೇ ಕನ್ಫರ್ಮ್ ಮಾಡಿದೆ. ಚಿಕ್ಕ ಕ್ಲೋಸ್ಡ್ ಸ್ಪೇಸ್ನಲ್ಲಿದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋದು ತುಂಬ ಸುಲಭ. ಇದನ್ನೆಲ್ಲ ನೋಡಿ ಅದೆಲ್ಲೋ ದೂರದಲ್ಲಿ ಸಮುದ್ರದಲ್ಲಿ ಆಗ್ತಿದೆ, ನಮಗೇನು ಬಿಡಿ ಅಂತ ಅಂದ್ಕೊಳಕ್ ಆಗಲ್ಲ. ಯಾಕಂದರೆ ಭಾರತಕ್ಕೂ ಈ ಹ್ಯಾಂಟಾ ವೈರಸ್ಗೂ ಒಂದು ಹಳೆಯ ಹಿಸ್ಟ್ರಿ ಇದೆ. 2008ರಲ್ಲಿ ತಮಿಳುನಾಡಿನಲ್ಲಿ ಬರೋಬ್ಬರಿ 28 ಜನರಿಗೆ ಈ ಹ್ಯಾಂಟಾ ವೈರಸ್ ಕಾಣಿಸ್ಕೊಂಡಿತ್ತು. 2016ರಲ್ಲಿ ಮುಂಬೈನಲ್ಲಿ 12 ವರ್ಷದ ಬಾಲಕನೊಬ್ಬ ಹ್ಯಾಂಟಾಗೆ ಬಲಿಯಾಗಿದ್ದ. ಅದೃಷ್ಟವಶಾತ್ ಇದುವರೆಗೂ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಸ್ನಿಂದ ಸಾಮೂಹಿಕವಾಗಿ ಪ್ರಾಣಹಾನಿ ಆಗಿಲ್ಲ, ಬೇಗ ಅದನ್ನು ತಡೆಯಲಾಯಿತು. ಆದರೆ ದೊಡ್ಡ ಪ್ರಾಬ್ಲಮ್ ಏನಂದರೆ ಮಿಸ್ ಡಯಾಗ್ನೋಸಿಸ್, ಅಂದರೆ ರೋಗವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಇದರ ರೋಗ ಲಕ್ಷಣಗಳು ಹೇಗಿರುತ್ತೆ? ತೀವ್ರ ಜ್ವರ, ಮೈಕೈ ನೋವು, ವಾಂತಿ, ಸುಸ್ತು. ಹೆಚ್ಚಿನವ್ರು ಏನು ಮಾಡ್ತಾರೆ, ವೈರಲ್ ಫೀವರ್ ಅಂದ್ಕೊಂಡು ಮಾತ್ರೆ ನುಂಗ್ಕೊಂಡು ಸುಮ್ಮನಾಗಿರ್ತಾರೆ. ಖುದ್ದು ನಾವೇ ಡಾಕ್ಟರ್ ಆಗೋಕ್ಕೆ ಹೋಗ್ಬಿಡ್ತೀವಿ. ಏನು ಕೆಲ ಬಾರಿ ಪ್ಲೇಟ್ಲೆಟ್ಸ್ ಕಮ್ಮಿ ಇರೋದು ನೋಡಿ ಡಾಕ್ಟರ್ಸ್ ಕೂಡ ಡೆಂಗ್ಯೂ ಸಿಂಪ್ಟಮ್ಸ್ ಅಂತ ಅಂದ್ಕೊಳ್ತಾರೆ, ಅಥವಾ ಇಲಿಗಳಿಂದ ಬರೋ ಲೆಪ್ಟೋಸ್ಪೈರೋಸಿಸ್ ಅಂತಲೂ ಅಂದ್ಕೊಳ್ತಾರೆ. ಅವರು ಯಾವ ಕಾಯಿಲೆ ಅಂತ ಕನ್ಫರ್ಮ್ ಮಾಡುವಷ್ಟರಲ್ಲಿ ರೋಗಿಯ ಶ್ವಾಸಕೋಶ ಪೂರ್ತಿ ಡ್ಯಾಮೇಜ್ ಆಗಿರುತ್ತೆ. ಈ ಆ್ಯಂಟಿಸ್ ಹ್ಯಾಂಟಾ ವೈರಸ್ಗೆ ಇವತ್ತಿಗೂ ಯಾವುದೇ ಮೆಡಿಸಿನ್ ಇಲ್ಲ, ನಿರ್ದಿಷ್ಟವಾದ ಆ್ಯಂಟಿ ವೈರಲ್ ಮಾತ್ರೆಗಳು ಕೂಡ ಇಲ್ಲ. ಸಾವಿನ ಪ್ರಮಾಣದ ವಿಚಾರದಲ್ಲಿ ಇದು ಕೋವಿಡ್ಗಿಂತ ತುಂಬ ಡೇಂಜರಸ್. ಕೋವಿಡ್ನಲ್ಲಿ ಜಾಗತಿಕವಾಗಿ ಸಾವಿನ ಪ್ರಮಾಣ ಸರಾಸರಿ 3% ಇತ್ತು. 100 ಜನಕ್ಕೆ ಬಂದರೆ 3 ಜನರು ಪ್ರಾಣ ಹೋಗ್ತಾ ಇತ್ತು. ಆದರೆ ಹ್ಯಾಂಟಾ ವೈರಸ್ನಲ್ಲಿ ಸಾವಿನ ಪ್ರಮಾಣ 35ರಿಂದ 50% ಇರುತ್ತೆ. ಇದು ದೇಹದ ಒಳಗೆ ಹೋದ ಮೊದಲ 4 ದಿನ ಸುಮ್ಮನೆ ಜ್ವರ ಥರ ನಾಟಕ ಆಡುತ್ತೆ. ಆದರೆ 5ನೇ ದಿನ ಆಗ್ತಿದ್ದ ಹಾಗೆ ಇದರ ಭಯಾನಕ ಆಟ ಶುರುವಾಗುತ್ತೆ. ರಕ್ತನಾಳಗಳ ಒಳಪದರವನ್ನು ವೈರಸ್ ಕೊರೆದು ಹಾಕುತ್ತೆ. ಇದರಿಂದ ಬ್ಲಡ್ಡಲ್ಲಿರೋ ಪ್ಲಾಸ್ಮಾ ದ್ರವ ರೂಪದಲ್ಲಿ ನೇರವಾಗಿ ಶ್ವಾಸಕೋಶದ ಒಳಗಡೆ ತುಂಬಿಕೊಳ್ಳೋಕೆ ಶುರುವಾಗುತ್ತೆ. ಉಸಿರಾಡೋಕ್ಕೆ ಗಾಳಿ ಹೋಗಬೇಕಾಗಿರೋ ಜಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ. ರೋಗಿ ತನ್ನದೇ ಶ್ವಾಸಕೋಶದ ನೀರಿನಲ್ಲಿ ಮುಳುಗಿ ಉಸಿರುಗಟ್ಟಿ ಒದ್ದಾಡಬೇಕಾಗತ್ತೆ. ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುತ್ತೆ. ಇದಕ್ಕಿರೋ ಒಂದೇ ಒಂದು ಚಿಕಿತ್ಸೆ ಅಂದರೆ ರೋಗಿಯನ್ನು ತಕ್ಷಣ ಹಾಸ್ಪಿಟಲ್ನ ICUಗೆ ಶಿಫ್ಟ್ ಮಾಡೋದು. ಲಂಗ್ಸ್ಗೆ ಡೈರೆಕ್ಟಾಗಿ ಆಕ್ಸಿಜನ್ ಕೊಡ್ತಾರೆ, ಮೆಡಿಕಲ್ ಪ್ರೊಸೀಜರ್ ಮಾಡ್ತಾರೆ, ವೆಂಟಿಲೇಟರ್ ಸಪೋರ್ಟ್ ಕೂಡ ಕೊಡ್ತಾರೆ. ತುಂಬ ಸೀರಿಯಸ್ ಆದರೆ ECMO ಮಷಿನ್ ಹಾಕಿ ರೋಗಿಯನ್ನು ಹೇಗಾದರೂ ಮಾಡಿ ಬದುಕಿಸಿಕೊಳ್ಳೋಕೆ ಡಾಕ್ಟರ್ಸ್ ಟ್ರೈ ಮಾಡ್ತಾರೆ. ಜೊತೆಗೆ ನಿಮ್ಮ ದೇಹ ವೈರಸ್ ವಿರುದ್ಧ ಫೈಟ್ ಮಾಡೋಕ್ಕೆ ಒಂದಷ್ಟು ಸಪೋರ್ಟಿವ್ ಔಷಧಗಳನ್ನು ಕೊಡ್ತಾರೆ. ಅದೇ ಕಾರಣಕ್ಕೆ ಲಕ್ಷಣ ಕಾಣಿಸಿದ ಕೂಡಲೇ ವೈದ್ಯರ ಸಲಹೆ ಪಡೆಯೋದು ತುಂಬ ಇಂಪಾರ್ಟೆಂಟ್. ಆವಾಗ ಬದುಕೋ ಚಾನ್ಸಸ್ ಜಾಸ್ತಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿರ್ದಿಷ್ಟ ಔಷಧ ಇಲ್ಲದೆ ಇರೋದ್ರಿಂದ ಇದು ಹರಡದಂತೆ ಮೊದಲೇ ತಡೆಗಟ್ಟೋದು ವೆರಿ ಇಂಪಾರ್ಟೆಂಟ್. ಇದು ಹರಡಬಾರ್ದಂದ್ರೆ ಹಾಗಾದ್ರೆ ನಾವೇನು ಮಾಡಬೇಕು? ನಮ್ಮ ಮನೆ, ಗೋಡೌನ್, ಸ್ಟೋರ್ ರೂಮ್ಗಳ ಹತ್ತಿರ ಇಲಿ ಹೆಗ್ಗಣಗಳು ಬರದಂತೆ ತಡಿಬೇಕು. ಒಂದು ವೇಳೆ ಇಲಿ ಅಲ್ಲದ್ದಿ ಮೂತ್ರ ಒಣಗಿ ಧೂಳಾಗಿದ್ದರೆ ಅದನ್ನು ಹಾಗೆ ಪೊರಕಿಯಲ್ಲಿ ಗುಡಿಸೋಕೆ ಹೋಗಬಾರ್ದು. ಆ ಧೂಳು ಉಸಿರಿಗೆ ಸೇರಿದ್ರೆ ಹರಡ್ಬೋದು. ಮೊದಲು ಅದ್ರ ಮೇಲೆ ಡೆಟಾಲ್ ಥರದ ಯಾವ್ದಾದ್ರು ಡಿಸ್ಇನ್ಫೆಕ್ಟೆಂಟನ್ನು ಸ್ಪ್ರೇ ಮಾಡಿ ಒದ್ದೆ ಮಾಡಿ ಆಮೇಲೆ ಗ್ಲೌಸ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಕ್ಲೀನ್ ಮಾಡಬೇಕು. ಇನ್ನು ಹಾಸ್ಪಿಟಲ್ನಲ್ಲಿ ಪೇಷಂಟ್ ಹತ್ರ ಹೋಗುವಾಗ ತಪ್ಪದೆ N95 ಮಾಸ್ಕ್ ಧರಿಸಬೇಕು. ಪೇಷಂಟ್ಗೆ ವೈರಲ್ ಅಟ್ಯಾಕ್ ಕನ್ಫರ್ಮ್ ಆಗಿದ್ರೆ PPE ಕಿಟ್ ಹಾಕೊಂಡು ಹೋಗೋದು ಅನಿವಾರ್ಯ. ಸದ್ಯಕ್ಕೆ ಆ ಮೃತ್ಯು ಕೂಪದಂತಿರೋ MV ಹಾಂಡಿಯಸ್ ಹಡಗು ನಿಧಾನವಾಗಿ ಸ್ಪೇನ್ ದೇಶದ ಟೆನರಿಫ್ ಪೋರ್ಟ್ ಕಡೆಗೆ ಬರ್ತಾ ಇದೆ. ಮೇ 11ನೇ ತಾರೀಕು ಹಡಗು ದಡ ಸೇರುತ್ತೆ. ಅಲ್ಲಿ ಸ್ಪೇನ್ ಸರ್ಕಾರ ಮಿಲಿಟರಿ ಲೆವೆಲ್ನ ತಯಾರಿ ಮಾಡಿಕೊಂಡಿದೆ. ಹಡಗಿನಿಂದ ಇಳಿಯೋ ಪ್ರತಿಯೊಬ್ಬರನ್ನು ಕಟ್ಟುನಿಟ್ಟಾದ ಸ್ಕ್ರೀನಿಂಗ್ ಮಾಡಿ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಯಾರ್ಯಾರಿಗೆ ಸೋಂಕಿಲ್ವೋ ಅವರನ್ನು ಬರೋಬ್ಬರಿ 45 ದಿನಗಳ ಕಾಲ ಕ್ವಾರಂಟೈನಲ್ಲಿ ಇಟ್ಟು ಅಬ್ಸರ್ವ್ ಮಾಡೋಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಸೂಚನೆ ಕೊಟ್ಟಿದೆ. ಇನ್ನು ಆ ಹಡಗಲ್ಲಿರೋ ನಮ್ಮ 2 ಭಾರತೀಯ ಸಿಬ್ಬಂದಿ ಸೇಫ್ ಆಗಿ ಬರಲಿ ಅಂತ ನಾವು ಆಶಿಸೋಣ ಸ್ನೇಹಿತರೆ. ಕಡೆದಾಗಿ ಇಷ್ಟೇ ಸ್ನೇಹಿತರೆ, ಕೋವಿಡ್ ನಮಗೆಲ್ರಿಗೂ ಕೂಡ ದೊಡ್ಡ ಪಾಠ ಕಲಿಸಿದೆ. ಯಾವುದೇ ಜ್ವರ, ಮೈಕೈ ನೋವು ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ, ಸ್ವಂತ ವೈದ್ಯರಾಗಿ ಹೋಗಬೇಡಿ, ವೈದ್ಯರ ಸಲಹೆಯನ್ನು ಪಡೀರಿ. ಯಾಕಂದರೆ ಜಗತ್ತಲ್ಲಿ ಯಾವ ವೈರಸ್ ಯಾವಾಗ ಯಾವ ರೂಪದಲ್ಲಿ ದಾಳಿ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸಾಕ್ಷ್ಯ ಕೊಡೋಕ್ಕೆ ನಾವು ಬಲಿಯಾಗೋಕ್ಕೆ ಹೋಗಬಾರ್ದು ಅಷ್ಟೇ. ಎಚ್ಚರದಿಂದ ಇರಿ, ಸೇಫ್ ಆಗಿರಿ ಸ್ನೇಹಿತರೆ. ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, ಪ್ರತಿಯೊಬ್ಬರಿಗೂ ಈಗಿನ ಕಾಲದಲ್ಲಿ ಅನಿವಾರ್ಯವಾಗಿರೋ ಹೆಲ್ತ್ ಇನ್ಶೂರೆನ್ಸ್ ಯಾವುದನ್ನು ತಗೋಬೇಕು, ಹೇಗೆ ತಗೋಬೇಕು, ಯಾವ ಪ್ಲಾನ್ ಸೂಕ್ತ, ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕೆ ನೀವು ಡಿಟೋದ ಎಕ್ಸ್ಪರ್ಟ್ಸ್ ಅಡ್ವೈಸನ್ನು ಪಡಿಬೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲೇ ಲಿಂಕ್ ಓಪನ್ ಮಾಡಿ ಅವ್ರ ಜೊತೆಗೆ ನಿಮ್ಮ ಮಾತುಕತೆಯನ್ನು ಸ್ಕೆಡ್ಯೂಲ್ ಮಾಡ್ಕೋಬೋದು. ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.